ನಮಸ್ಕಾರ ವೀಕ್ಷಕರ, LPG ಗ್ಯಾಸ್ ಸಿಲಿಂಡರ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲ ಒಂದು ಸಾಕಷ್ಟು ಕಾಮೆಂಟ್ಸ್ ಆದರೆ ಬರ್ತಿದ್ವು. ಏನಂತ ಅಂದರೆ LPG ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟು ಕೇವಲ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾರಂತ. ಹೌದಾ? ಇದರಲ್ಲಿ ಸಬ್ಸಿಡಿ ಒಂದು 600 ರೂಪಾಯಿವರೆಗೂ ಬರುತ್ತಂತೆ, 400 ರೂಪಾಯಿವರೆಗೂ ಬರುತ್ತಂತೆ. ಇದು ಯಾರಿಗೆ ಬರುತ್ತೆ, KYC ಮಾಡಿಸ್ಬೇಕಂತೆ, ಏನು ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಇವೆಲ್ಲದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಹೌದು, LPG ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟು ನಿಮಗೆ 500 ರೂಪಾಯಿಗೆ ಸಿಗುತ್ತೆ ಅನ್ನೋದು ಸಾಕಷ್ಟು ಜನ ಹೇಳ್ತಿದ್ದಾರೆ. ಆದರೆ ಎಲ್ಲ ಫಲಾನುಭವಿಗಳಿಗೆ ಸಿಗ್ತಿದೆಯಾ, ಎಲ್ಲ ಗ್ರಾಹಕರಿಗೆ ಇಲ್ಲೇನಾದರೂ LPG ಗ್ಯಾಸ್ ಸಿಲಿಂಡರ್ ಸಿಗ್ತಿದೆಯಾ ಅಂತ ನೀವು ಕೇಳ್ಬೋದು. ಇಲ್ಲಿ ಎಲ್ಲರೂ ಏನಾಗ್ತಿದೆ ಅಂದರೆ, ಗ್ಯಾಸ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೇಕಂತಲ್ಲ, ಎಲ್ಲರೂ ಪ್ರತಿಯೊಬ್ಬರು ಹೋಗಿ KYC ಮಾಡಿಸ್ಬೇಕಾ ಅಂತ ನೀವು ಕೇಳ್ತಿರ್ತೀರಾ. ಇಲ್ಲ, ಇಲ್ಲಿ ಯಾರು KYC ಮಾಡಿಸ್ಬೇಕು, ಯಾರಿಗೆ ಹಣ ಆದರೆ ಸಬ್ಸಿಡಿಯಲ್ಲಿ ಇಷ್ಟು ಹಣ ಆದರೆ ಸಿಗುತ್ತೆ ಏನು ಅಂತ ನೀವು ಕೇಳ್ತಿರ್ತೀರಲ್ಲ. ಇಲ್ಲಿ ಯಾರಿಗೆ ಸಿಗುತ್ತೆ ಅಂದರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಗ್ಯಾಸ್ ತಗೊಂಡಿರ್ತೀರೋ ನೋಡಿ, ಇಲ್ಲಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಯಾರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ತಗೊಂಡಿರ್ತೀರೋ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಒಂದು ಹತ್ತಿರದ ಗ್ಯಾಸ್ ಆಫೀಸ್ಗೆ ಹೋಗಿ KYC ಮಾಡಿಸ್ಬೇಕಾಗುತ್ತೆ. ನಿಮ್ಮದು ಗ್ಯಾಸ್ ಬುಕ್ಕು, ನಿಮ್ಮದೊಂದು ಆಧಾರ್ ಕಾರ್ಡು, ಪಾಸ್ಬುಕ್ಕು ತಗೊಂಡೋಗಿ ಮಾಡಿಸಿ. ಯಾಕಂದರೆ ನಿಮ್ಗೆ ಮತ್ತೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಆಗಿರುತ್ತೋ ಆ ಒಂದು ಫೋನ್ ತಗೊಂಡೋಗಿ OTP ಬರುತ್ತೆ, ತಗೊಂಡೋಗಿ KYC ಆದರೆ ನೀವು ಮಾಡಿಸ್ಬೇಕಾಗುತ್ತೆ. ಇಲ್ಲಿ KYC ನೀವು ಮಾಡಿಸ್ಲೇಬೇಕು. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸನ್ನು ತಗೊಂಡಿರ್ತೀರೋ ನಿಮ್ಗೆ ಯಾಕೆ ನೀವು ಬ್ಯಾಂಕ್ ಪಾಸ್ಬುಕ್ ಎಲ್ಲ ತಗೊಂಡೋಗಿ KYC ಮಾಡಿಸ್ಬೇಕಂದ್ರೆ, ನಿಮಗೆ ಸಬ್ಸಿಡಿ ಹಣ ಬಂದುಬಿಟ್ಟು ನಿಮ್ಮ ಖಾತೆಗೆ ಜಮಾ ಆಗಬೇಕಲ್ಲ, ಅದಕ್ಕೆ ಅವ್ರು ಲಿಂಕ್ ಮಾಡಿಕೊಡ್ತಾರೆ. ಅದರಿಂದ ಈಗ ಬೇರೆ ಗ್ರಾಹಕರು ಎಲ್ಲರಿಗೂ ಇದು ಅಪ್ಲಿಕೇಬಲ್ ಇಲ್ಲ. ಬೇರೆ ಎಲ್ಲ ಗ್ರಾಹಕರಿಗೂ ಈ ರೀತಿ ಒಂದು ಚಾನ್ಸ್ ಆದರೆ ಇಲ್ಲ. ನಿಮಗೆ ಗ್ಯಾಸ್ ಸಿಲಿಂಡರ್ದು ಇಷ್ಟು ಕಡಿಮೆಗೆ ಸಿಗೋದೆಲ್ಲ ನಿಮಗಿಲ್ಲ. ಓನ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವಂಥವರಿಗೆ ಮಾತ್ರ ಈ ಒಂದು ಚಾನ್ಸ್ ಆದರೆ ಇದೆ, ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ಮತ್ತೆ ನೀವು ಜಾಸ್ತಿ ಜನ ಕೇಳ್ತಿರ್ತೀರ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಂದಿಲ್ಲ ಅಂತ. ಯಾರಿಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ವೋ, ನೀವು ಇನ್ನು ಡಿಸೆಂಬರ್ 31ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದ ಬಂದಿರುವಂತಹ ಅಫಿಷಿಯಲ್ ನ್ಯೂಸು. ಎಲ್ಲರಿಗೂ ಡಿಸೆಂಬರ್ 31 ಒಳಗಡೆ ಕ್ರೆಡಿಟ್ ಆಗುತ್ತೆ. ಪೆಂಡಿಂಗ್ ಇರೋವರೆಗೂ ಅಷ್ಟೇ. ಯಾರಿಗೆ ಹಣ ಬರಬೇಕು, 4ನೇ ಕಂತು 5ನೇ ಕಂತು ಯಾರಿಗೆ ಬರಬೇಕು, 5ನೇ ಕಂತು ಅನ್ನಭಾಗ್ಯ, 4ನೇ ಕಂತು ಗೃಹಲಕ್ಷ್ಮಿ, ನಿಮಗೂ ಹಣ ಆದರೆ ಜಮಾ ಆಗುತ್ತೆ. ಇವು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಸದ್ಯ ಮಟ್ಟದ ಮಾಹಿತಿಗಳು. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ, ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟೆ ಕಾಮೆಂಟ್ ಮಾಡಿ. ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.